ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ತಂತ್ರ ಬಗ್ಗೆ ಮಾತಾಡೋಣ. ತಂತ್ರ ಅಂದ್ರೆ ಏನು? ತಂತ್ರ ಅಂದ್ರೆ ನಾವು ಬೇರೆ ಬೇರೆ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ 5000 ವರ್ಷದ ಮುಂಚೆ ವೇದಿಕ್ ಕಾಲದಲ್ಲಿ ಒರಿಜಿನಲ್ ವೇದಿಕ್ ಜ್ಞಾನದ ಪ್ರಕಾರ ತಂತ್ರ ಅಂದ್ರೆ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಇದು ಕೂಡ ಇದರ ಅರ್ಥ ತಿಳ್ಕೊಬೇಕು ಅಂದ್ರೆ ಅದರ ಪದದಲ್ಲಿಯೇ ಇದೆ. ತಂತ್ರ. ತನ್ ಅಂದ್ರೆ ದೇಹ, ಕನ್ನಡದಲ್ಲೂ ಕೂಡ ತನು ಅಂದ್ರೆ ದೇಹ. ತನ್ ಅಂದ್ರೆ ದೇಹ, ತ್ರ ಅಂದ್ರೆ ಮೂರು ವಿಧವಾದ ಶಿಸ್ತು. ದೇಹವನ್ನ 3 ವಿಧವಾದ ಶಿಸ್ತಿನಲ್ಲಿ ಇಟ್ಕೊಳ್ಳೋದೇನೆ ತಂತ್ರ. ಹಾಗಾದ್ರೆ ಯಾವುದು ಇದು 3 ವಿಧವಾದ ಶಿಸ್ತು ಅಂದ್ರೆ, ಮೊದಲನೆಯದು ದೇಹ ಭಂಗಿಯ ಶಿಸ್ತು, ಬಾಡಿ ಪಾಸ್ಚರ್. ಎರಡನೆಯದು ಮುಖದ ಶಿಸ್ತು ಅಂದ್ರೆ ಫೇಶಿಯಲ್ ಡಿಸಿಪ್ಲಿನ್. ಮೂರನೆಯದು ಮಾತಿನ ಶಿಸ್ತು ಅಂದ್ರೆ ಸ್ಪೀಚ್ ಡಿಸಿಪ್ಲಿನ್. ನಾವು ಈಗಾಗಲೇ ದೇಹದ ಭಂಗಿಯ ಶಿಸ್ತು ಮತ್ತೆ ಮಾತಿನ ಶಿಸ್ತಿನ ಬಗ್ಗೆ ಮಾತನಾಡಿದ್ದೀವಿ ಹಿಂದಿನ ಸಂಚಿಕೆಗಳಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖದ ಶಿಸ್ತಿನ ಬಗ್ಗೆ ಮಾತನಾಡೋಣ. ಈ 3 ಶಿಸ್ತು ಏನಿದೆ ಇದನ್ನೇ ತಂತ್ರ ಅಂತ ಕರೀತಾರೆ. ಈ ಮೂರನ್ನು ನಮ್ಮನ್ನ ನಾವೇ ಪರಿಶೀಲನೆ ಮಾಡಿಕೊಂಡಾಗ ನಾವು ಇದನ್ನ ಟ್ರೈ ಚೆಕ್ ಅಂತ ಕೂಡ ಕರಿಬೋದು. ಅಂದ್ರೆ 3 ವಿಧವಾದ ನಮ್ಮಲ್ಲೇ ನಾವು ಪರಿಶೀಲನೆ ಮಾಡ್ಕೊಳ್ತಾ ಇರೋದು. ಆಗಾಗ ನನ್ನ ದೇಹ ಭಂಗಿ ಸರಿ ಇದೆಯಾ, ನನ್ನ ಮುಖದ ಶಿಸ್ತು ಸರಿ ಇದೆಯಾ, ನನ್ನ ಮಾತು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದೇನೆ ತಂತ್ರ. ನಾವು ಮುಖದ ಶಿಸ್ತು ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಂದ್ರೆ, ನಮ್ಮ ಮುಖದಲ್ಲಿ ಯಾತಕ್ಕೆ ಅದು ಅಗತ್ಯ ಅಂದ್ರೆ, ನಮ್ಮ ಮುಖದಲ್ಲಿ ಈ ಪ್ರಪಂಚದಕ್ಕೆ ಒಂದು ಕಿಟಕಿ ಅಂತ ಹೇಳ್ತಾರೆ. ಇಟ್ ಇಸ್ ಅ ವಿಂಡೋ ಟು ದ ವರ್ಲ್ಡ್. ಯಾಕಂದ್ರೆ ನಮ್ಮ ಮುಖದಲ್ಲಿ ಎಲ್ಲ ಬಯಲಾಗತ್ತೆ. ನಮ್ಮ ಒಳಗಿನ ಆಂತರಿಕ ಭಾವನೆಗಳು, ನಮ್ಮಲ್ಲಿ ಎಲ್ಲ 5 ಸೆನ್ಸಸ್ ಏನಿದೆ ಅದೆಲ್ಲ ನಮ್ಮ ಮುಖದಲ್ಲಿದೆ. ಸೊ ನಮ್ಮ ಒಳಗೆ ಏನಿದೆಯೋ ಅದು ಹೊರಗೆ ಯಾವ್ದನ್ನ ಎತ್ತಿ ತೋರಿಸುತ್ತೆ ಅಂದ್ರೆ ನಮ್ಮ ಮುಖ. ಸೊ ಏನ್ ಮಾಡಬೇಕು ಹಂಗಂದ್ರೆ, ಈ ಶಿಸ್ತನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ರೆ, ಈ ಮುಖದ ಶಿಸ್ತಿಗೋಸ್ಕರ ನಾವು ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ಉದ್ವೇಗ ಅಥವಾ ಆತಂಕ ಅಥವಾ ಬೇರೆ ಭಾವನೆಗಳ ಏರುಪೇರು ನಮ್ಮ ಮುಖದಲ್ಲಿ ಕಾಣಬಾರದು. ಹಾಗೆ ಇದನ್ನ ಶಿಸ್ತನ್ನ ಮಾಡಬೇಕು. ಹಾಗೆ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಮ್ಮ ಮನಸ್ಸು ನಮ್ಮ ಮುಖವನ್ನ ಕಂಟ್ರೋಲ್ ಮಾಡಲ್ಲ, ನಮ್ಮ ಮುಖ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದೇ ಒಂದು ಅದ್ಭುತ. ಹೇಗಿರ್ಬೇಕು ಅಂದ್ರೆ, ಪ್ಲೇನ್ ಸೆಂಟರ್ಡ್ ಒಂದು ಪ್ಲೆಸೆಂಟ್ ಸ್ಮೈಲ್ ಇಟ್ಕೊಂಡು, ನಾವು ಯಾವುದೇ ದೇವತೆ ಅಥವಾ ಯೋಗಿಗಳನ್ನ ನೋಡಿದ್ರೆ ಅವರ ಮುಖ ಅದೇ ತರ ಇರುತ್ತೆ. ಕನ್ನಡದಲ್ಲಿ ಒಂದು ಮಾತಿದೆ, 6ಕ್ಕೆ ಏರ್ಬಾರ್ದು 3ಕ್ಕೆ ಇಳಿಬಾರ್ದು ಅಂತ. ಅಂದ್ರೆ ನಮ್ಮ ಕಂಡೀಷನ್ ಯಾವಾಗ್ಲೂ ನ್ಯೂಟ್ರಲ್ ಆಗಿರ್ಬೇಕು. ನಾವು ಖುಷಿ ಆಯ್ತು ಅಂತ ಕುಣಿದು ಕುಪ್ಪಳಿಸ್ಬಾರ್ದು, ಅಥವಾ ದುಃಖ ಆಯ್ತು ಅಂತ ತುಂಬಾ ಖಿನ್ನತೆಗೂ ಒಳಗಾಗಬಾರ್ದು. ಹಾಗಿರ್ಬೇಕು ಅಂದ್ರೆ ಇದು ಒಂದು ಪ್ರಾಕ್ಟಿಸ್. ಸೊ ಇದು ನಮ್ಮ ಮುಖದ ಶಿಸ್ತಿನ ಮೂಲಕ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ನಾವು ನೋಡಿರ್ತೀವಿ, ನಮಗೆ ಸಿಟ್ಟು ಬಂದಾಗ ಕೂಡ ನಮ್ಮ ಹುಬ್ಬು ಗಂಟು ಕಟ್ಟುತ್ತೆ. ಸೊ ಅದು ಅಥವಾ ಬೇರೆ ಯಾವುದೇ ಭಾವನೆ ಇದ್ರೂ ನಮ್ಮ ಮುಖ ಅದನ್ನ ಎಕ್ಸ್ಪ್ರೆಸ್ ಮಾಡಿಬಿಡುತ್ತೆ, ಅದನ್ನ ವ್ಯಕ್ತಪಡಿಸ್ಬಿಡುತ್ತೆ. ಸೊ ಅದರಂತೆ ನಾವು ಮಾಡದಿದ್ದಾಗ ನಮ್ಮ ಮನಸ್ಸಿನ ಏನು ಪರ್ಟಬೇಷನ್ಸ್ ಇರುತ್ತೆ ಅಥವಾ ಏನು ಉದ್ವೇಗಗಳಿರುತ್ತೆ ಅಥವಾ ಆತಂಕ ಅಥವಾ ಏನೇ ಇದ್ರೂ ಭಾವನೆಗಳು ಅದು ಮುಖದಲ್ಲಿ ತೋರಿಸ್ಬಾರ್ದು. ಹಾಗ ಮಾಡಿದಾಗ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇದು ನೀವು ಪ್ರಾಯೋಗಿಕವಾಗಲೂ ಮಾಡಬಹುದು. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಅಳು ಬಂದಾಗ, ಅವ್ರಿಗೆ ದುಃಖ ಆದಾಗ, ಅಳು ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತ ಮಾಡ್ತಾರೆ. ಅವಾಗ ಅವ್ರ ಮುಖ ಕಾಂಟಾಕ್ಟ್ ಆಗತ್ತೆ, ಅಂದ್ರೆ ಮುಖ ತಿರ್ಚುತ್ತೆ, ಒಂದು ಸ್ವಲ್ಪ ಆಗತ್ತೆ ಮುಖ. ಆ ಥರ ಅವರು ದುಃಖ ಬಂದು ಅಳು ಬಂದಾಗ. ಸೊ ಒಂದು ಎಕ್ಸ್ಪೆರಿಮೆಂಟ್ ರೂಪದಲ್ಲಿ ನಾವು ನೋಡ್ಬೇಕು ಅಂದ್ರೆ, ನಾವು ಕೂಡ ನಮ್ಗೆ ದುಃಖ ಆದಾಗ ನಮ್ಮ ಮುಖ ಬೇರೆ ತರ ಆಗತ್ತೆ, ಕಾಂಟಾಕ್ಟ್ ಆಗಿ ತಿರ್ಚುತ್ತೆ. ಆ ಸಮಯದಲ್ಲಿ ಆ ದುಃಖವನ್ನ ನಾವು ಕಮ್ಮಿ ಮಾಡ್ಬೇಕು ಅಂದ್ರೆ, ನಮ್ಗೆ ಯಾವುದೇ ತರದ ಎಕ್ಸ್ಟರ್ನಲ್ ಸಾಂತ್ವನ ಬೇಕು ಅಂತಿಲ್ಲ. ನಾವಾಗಿಯೇ ನಮ್ಮನ್ನ ನಾವು ಸಮಾಧಾನ ಮಾಡ್ಕೋಬಹುದು. ಹೇಗೆ ಅಂದ್ರೆ, ಆ ಥರ ಆದಾಗ ನಮ್ಮ ಮುಖವನ್ನ ನಾವು ಸ್ಟ್ರೇಟ್ ಮಾಡಿಕೊಂಡು, ಸೀದಾ ಮಾಡಿಕೊಂಡು, ನಮ್ಮ ಮುಖವನ್ನ ನಾವು ಪ್ಲೇನ್ ಸೆಂಟರ್ಡ್ ಆಗಿ ಮಾಡ್ಕೊಂಡಾಗ ತಕ್ಷಣ ಆ ಭಾವನೆ ಇದೆ, ಆ ಇಮೋಷನಲ್ ಥಾಟ್ ಇದೆ ಅಥವಾ ನೆಗೆಟಿವ್ ಥಾಟ್ ಇದೆ, ಅದು ಹೊಟ್ಟೋಗ್ಬಿಡತ್ತೆ. ಇದು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ನಾನು ಕೂಡ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಖಂಡಿತ ಆ ದುಃಖವನ್ನ ನಾವು
ಕೂಡಲೇ ಅದನ್ನು ಶಮನ ಮಾಡಬಹುದು. ನೀವು ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇದು ನಿಮಗೆ ಹೇಗೆ ವರ್ಕ್ ಆಯಿತು ಅಂತ. ಸೊ ಅದಲ್ಲದೆ ನಾವು ಯೋಚನೆ ಮಾಡಬೇಕಾದ್ರೂ ಕೂಡ, ನಾವು ಯೋಚನೆ ಮಾಡಬೇಕಾದ್ರೆ ಹೆಂಗೆ ಯೋಚನೆ ಮಾಡ್ತೀವಿ, ಹಿಂಗೆ ಯೋಚನೆ ಮಾಡ್ತೀವಲ್ಲ, ಏನಾದರೂ ಯೋಚನೆ ಮಾಡಬೇಕು ಅಂದರೆ ಹಿಂಗೆ ಹೋಗುತ್ತೆ. ಅದು ಯೋಚನೆ ಅಂದ ತಕ್ಷಣ ನಮ್ಮ ತಲೆ ಹಿಂಗೆ ಹೋಗುತ್ತೆ, ಮುಖ ಹಿಂಗೆ ಹೋಗುತ್ತೆ, ನಮ್ಮ ಕಣ್ಣಿನ ಗುಡ್ಡೆ ಏನು ಐಬಾಲ್ ಇದೆ ಅದು ಕೂಡ ಹಂಗೆ ಹೋಗುತ್ತೆ. ಸೊ ಅದು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಈ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಯಾರಾದರೂ ಒಂದು ಕ್ರಿಮಿನಲ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದರೆ ಅವರು ಈ ಮುಖದ ಭಾವನೆ, ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ಅದರಿಂದನೇ ಗೊತ್ತಾಗೋಗುತ್ತೆ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ, ನಿಜ ಹೇಳ್ತಾ ಇದ್ದಾರಾ, ಅವ್ರ ಮನಸ್ಸಿನಲ್ಲಿ ಯಾವ ಭಾವನೆ ನಡೀತಾ ಇದೆ, ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಸೊ ಹಾಗಾದರೆ ಮುಖ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಸೊ ಇದು ಒಂದು ಏನು ಅಂದರೆ ಇದು ಯಾತಕ್ಕೆ ಅಗತ್ಯ ಅಂದರೆ ಈ ಮುಖದ ಶಿಸ್ತಿನಿಂದ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಏನು ಇದರಲ್ಲಿ ಸ್ವಾರಸ್ಯ, ಯಾಕೆ ಇದಿಷ್ಟು ಇಂಪಾರ್ಟೆಂಟು ಅಂದರೆ ಒಂದು ಹೈಯರ್ ಆ್ಯಂಡ್ ಡಿವೈನ್, ಲೈಕ್ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಯಾವುದೇ ತರಹದ ಋಷಿಗಳು ಅಥವಾ ದೇವತೆಗಳು ಭೂಲೋಕಕ್ಕೆ ಬರ್ತಾ ಇಲ್ಲ. ಆದರೆ ಒಂದು ವೇಳೆ ಆ ಹೈಯರ್ ಬೀಯಿಂಗ್ಸ್, ದೇವತೆಗಳು ಅಥವಾ ಋಷಿಗಳು ಅಥವಾ ಒಂದು ಅವತಾರ ನಮ್ಮ ಮುಂದೆ ಬಂದಾಗ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಅವ್ರ ಮುಂದೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಯಾಕಂದರೆ ಅವ್ರ ಮುಂದೆ ನಾವು ಹೇಗೋ ಇದ್ದರೆ, ನಾವು ಕೇಳಿದ್ದೀವಿ ಹಿಂದಿನ ಪುರಾಣದ ಕಥೆಗಳಲ್ಲಿ ಶಾಪನೆ ಕೊಟ್ಬಿಡ್ತಾ ಇದ್ರು. ಸೊ ಅವ್ರ ಮುಂದೆ ನಾವು ತುಂಬ ವೆಲ್ ಬಿಹೇವ್ಡ್ ಆಗಿರಬೇಕು, ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕು ಅಂದರೆ ಈ ಮುಖದ ಶಿಸ್ತು ತುಂಬ ಇಂಪಾರ್ಟೆಂಟು. ಯಾಕಂದರೆ ಮುಖದಿಂದ ಬೇರೆ ಯಾವ್ದ್ಯಾವುದೋ ಎಕ್ಸ್ಪ್ರೆಷನ್ನ ಅವ್ರ ಮುಂದೆ ಮಾಡೋ ಹಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಇರೋದೆಲ್ಲ ನಮ್ಮ ಮುಖದಲ್ಲಿ ಅದು ಕಂಡು ಬರಬಾರ್ದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂದರೆ ನಾವು ಮಾತಾಡಬೇಕಾದ್ರೆ ಒಂದು ಸಿಂಗ್ಯುಲರ್ ಪಾಯಿಂಟ್ ನೋಡಿ ಮಾತಾಡ್ಬೋದು. ಆವಾಗ ನಮ್ಮ ಐಬಾಲ್ಸ್ ನೇರ ಮಾತ್ರ ನೋಡೋ ಅಭ್ಯಾಸವನ್ನು ಮಾಡ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಹೋಗೋದನ್ನ ಅದು ಕಮ್ಮಿ ಆಗುತ್ತೆ. ಸೊ ಹೀಗೆ ಅಭ್ಯಾಸ ಮಾಡೋದ್ರಿಂದ, ಒಂದು ಸಿಂಗಲ್ ಪಾಯಿಂಟ್ನ ನೋಡಿ ಮಾತಾಡೋದ್ರಿಂದ ನಮ್ಮ ಐಬಾಲ್ ಸ್ಟ್ರೇಟ್ ಇರುತ್ತೆ, ನಮ್ಮ ನೋಟ ಕೂಡ, ದೃಷ್ಟಿ ಕೂಡ ಸ್ಟ್ರೇಟ್ ಆಗಿರುತ್ತೆ. ಸೊ ಇದು ಒಂದು ಸೆಂಟ್ರಿಂಗ್ ಅಭ್ಯಾಸ ಅಂತ ಹೇಳ್ಬೋದು. ಸೊ ಹಾಗಾದರೆ ಗೊತ್ತಾಯ್ತಲ್ಲ, ತಂತ್ರ ಅದು ನಿಜವಾದ ಅರ್ಥ ಏನು ಅಂದರೆ, ತನ್ ಅಂದರೆ ದೇಹ, ತ್ರ ಅಂದರೆ ಮೂರು ವಿಧವಾದ ಶಿಸ್ತನ್ನು ನಮ್ಮ ದೇಹದಲ್ಲಿ ನಾವೇ ಮಾಡ್ಕೊಳ್ಳೋದೇನೆ ತಂತ್ರ. ಇದೇನೆ ಒರಿಜಿನಲ್ ಅಂದರೆ ಯಾವುದು ಮೂಲ ವಾಸ್ತವ ಇದೆ ಅದೇ ಈ ತಂತ್ರದ ನಿಜವಾದ ಅರ್ಥ. ಆದರೆ ದುರಾದೃಷ್ಟವಶಾತ್ ಈಗಿನ ಕಾಲದಲ್ಲಿ ತಂತ್ರಾಗೆ ಬೇರೆ ಬೇರೆ ಏನೋ ಅರ್ಥ ಬಂದ್ಬಿಟ್ಟಿದೆ. ಏನು ಬಲಿ ಪ್ರಥಾ ಅಥವಾ ಬಲಿಯನ್ನು ಕೊಡೋದನ್ನ ತಂತ್ರ ಅಂತ ಕರೀತಾರೆ, ಅಥವಾ ದೇವರಿಗೆ ಈ ಆಲ್ಕೋಹಾಲ್ ಅದನ್ನೆಲ್ಲ ಅರ್ಪಣೆ ಮಾಡ್ತಾರೆ, ಅದನ್ನ ತಂತ್ರ ಅಂತ ಕರೀತಾರೆ. ಅದು ಯಾವುದು ತಂತ್ರ ಅಲ್ಲ. ಯಾವುದು ನಮ್ಮ ವಿಕಸನಕ್ಕೆ, ನಮ್ಮ ಉದ್ಧಾರಕ್ಕೆ ಯಾವುದು ಸಹಾಯ ಮಾಡುತ್ತೋ ಅದೇನೇ ತಂತ್ರ. ಅದು ನಮ್ಮ ದೇಹದಿಂದನೇ ಸಾಧ್ಯ. ಯಾಕಂದರೆ ಕರ್ಮವನ್ನು ಮಾಡೋಕ್ಕಾಗೋದು ನಮ್ಮ ದೇಹದಿಂದ ಮಾತ್ರ. ಸೊ ಅದು ನಮ್ಮ ದೇಹಕ್ಕೆ ಮಾತ್ರ ಸಂಬಂಧಿಸಿದೆ, ಬೇರೆ ಯಾವುದೇ ಬಲಿ ಅಥವಾ ಬೇರೆ ಯಾವುದಕ್ಕೂ ಅದು ಸಂಬಂಧಿಸಿದ್ದಲ್ಲ. ಸೊ ಅದು ಬಿಟ್ಟು ಬೇರೆ ಏನೇ ತಪ್ಪು ಕರ್ಮಗಳನ್ನು ತಂತ್ರ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೋ ಅದು ಖಂಡಿತ ನಮ್ಮನ್ನು ವಿಕಸನದ ಕಡೆ ಕರ್ಕೊಂಡು ಹೋಗಲ್ಲ. ಹಾಗಾಗಿ ನಿಜವಾದ ತಂತ್ರವನ್ನು ಈ ರೀತಿಯಲ್ಲಿ ನಾವು ಆಚರಣೆ ಮಾಡ್ಬೋದು. ಇದು ನಿಜವಾದ ವೇದಿಕ್ ಜ್ಞಾನ, ತಂತ್ರದ ನಿಜವಾದ ಅರ್ಥ. ಹಾಗಾದರೆ ಈ ಸಂಚಿಕೆಯಲ್ಲಿ ನಾವು ತಂತ್ರ ಅಂದರೆ ಏನು, ಅದನ್ನು ಹೇಗೆ ಆಚರಣೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಕಲ್ತಿದ್ದೀವಿ. ನಾವು ಇದನ್ನು ನಮ್ಮ ದಿನನಿತ್ಯದ ಆಚರಣೆಯಲ್ಲಿ ತಗೊಂಡು ಬರೋಣ. ನಾವು ಕೂಡ ಶಿಸ್ತುಬದ್ಧರಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸೋಣ. ಅದಲ್ಲದೆ ಒಂದು ಸರಿಯಾದ ಬಿಹೇವಿಯರ್, ರೈಟ್ ಬಿಹೇವಿಯರ್ ಕೂಡ ಇದರಲ್ಲಿ ನಾವು ಕಲಿಯೋಣ. ಹಾಗಾದರೆ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.